ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಾರ್ತ್ ಇಂಡಿಯನ್ ಗ್ರೇವಿಯಲ್ಲಿ ಯೂಸ್ ಮಾಡುವ ಬೇಸಿಕ್ ಪೇಸ್ಟ್ ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ. ಇದಕ್ಕೆ ನಮಗೆ ಜೀರಿಗೆ, ಮಲ್ಲಿಗೆ ಮೊಗ್ಗು, ಚಕ್ಕೆ, ಏಲಕ್ಕಿ, ಲವಂಗ ಬೇಕು. ಮತ್ತು ನೀರಲ್ಲಿ ನೆನೆಸಿಟ್ಟ ಗೇರು ಬೀಜ, ಬೆಳ್ಳುಳ್ಳಿ ಮತ್ತು ಶುಂಠಿ, ಒಂದು ದೊಡ್ಡ ನೀರುಳ್ಳಿ, 4 ಟೊಮ್ಯಾಟೊ ಕಟ್ ಮಾಡಿದ್ದು, ಧನಿಯಾ ಪೌಡರ್, ಜೀರಾ ಪೌಡರ್ ಮತ್ತು ರೆಡ್ ಚಿಲ್ಲಿ ಪೌಡರ್, ಕೆಂಪು ಖಾರ ಇರುವುದಿಲ್ಲ ಇದು ಜಾಸ್ತಿ, ಮತ್ತು ಉಪ್ಪು. ಈಗ ಒಂದು ಪ್ಯಾನಿಗೆ 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಫಸ್ಟ್ ಡ್ರೈ ಸ್ಪೈಸಸ್ ಎಲ್ಲ ಹಾಕಬೇಕು. ಅದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇದು ಸ್ವಲ್ಪ ಡ್ರೈ ಆದಮೇಲೆ ಬೆಳ್ಳುಳ್ಳಿ ಮತ್ತು ಶುಂಠಿ ನಾನು 1 ಇಂಚಿನಷ್ಟು ತಗೊಂಡಿದ್ದೇನೆ. ಬೆಳ್ಳುಳ್ಳಿ ಒಂದು 10ರಿಂದ 12. ಆಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ದೊಡ್ಡ ನೀರುಳ್ಳಿ ಹೆಚ್ಚಿದ್ದನ್ನು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು, ಆಗ ಅದು ಬೇಗ ಬೇಯ್ತದೆ, ಬೇಗ ಫ್ರೈ ಆಗ್ತದೆ. ಅದಕ್ಕೆ ಇದನ್ನು ಸಹ ಹಾಕಿ ಸರಿ ಫ್ರೈ ಮಾಡಬೇಕು. ಈಗ ಅದು ಟ್ರಾನ್ಸ್ಪರೆಂಟ್ ಆಗಿದೆ, ಸಾಫ್ಟ್ ಆಗಿದೆ ಸ್ವಲ್ಪ ನೀರುಳ್ಳಿ. ಈಗ ನಾವು ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಸರಿ ಒಂದು ಸಲ ಮಿಕ್ಸ್ ಮಾಡುವ. ಆಮೇಲೆ ಇದಕ್ಕೆ ಪುಡಿಗಳೆಲ್ಲ ಉಂಟಲ್ಲ, ಮಸಾಲೆದ್ದು ಪುಡಿಗಳು, ಅದು ಅರಶಿನ ಅರ್ಧ ಸ್ಪೂನ್, ಖಾರದ ಪುಡಿ 2 ಸ್ಪೂನ್, ಧನಿಯಾ ಪುಡಿ 2 ಸ್ಪೂನ್, ಜೀರಿಗೆ ಪುಡಿ 1 ಸ್ಪೂನ್, ಗರಂ ಮಸಾಲೆ ಪುಡಿ 1 ಸ್ಪೂನ್ ಎಲ್ಲ ಹಾಕಿ ಸರಿಯಲ್ಲಿ ಮಿಕ್ಸ್ ಮಾಡಬೇಕು. ಇದನ್ನೀಗ 2 ನಿಮಿಷ ಸರಿಯಲ್ಲಿ ಎಲ್ಲ ಹೊಂದಿಕೊಳ್ಳುವಾಗೆ ಮಿಕ್ಸ್ ಮಾಡಿ ಮುಚ್ಚಿಡಬೇಕು. ಒಂದು ಸ್ವಲ್ಪ ನೀರು ಹಾಕಬೇಕು, ಇಲ್ಲಾಂದರೆ ಅಡಿ ಹಿಡಿದ್ರೆ ಅಂತೇಳಿ. ಅದಕ್ಕೆ ನೀರು ಹಾಕಿ ಸರಿಯಲ್ಲಿ ಇದನ್ನು ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷದಿಂದ 10 ನಿಮಿಷ ಸರಿ ಬೇಯಿಸಬೇಕು. ಈಗ ಟೊಮ್ಯಾಟೊ ಎಲ್ಲ ಸಾಫ್ಟಾಗಿ ಒಂದಕ್ಕೊಂದು ಸಾಫ್ಟಾಗಿ ಮಿಕ್ಸ್ ಆಗಿ ಹೋಗಿದೆ. ಇದನ್ನೀಗ ಫುಲ್ ತಣ್ಣಗೆ ಮಾಡಿಕೊಳ್ಬೇಕು, ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದಾಗ ರಟ್ತದೆ. ಅದಕ್ಕೆ ತಣ್ಣಗೆ ಮಾಡಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡುವಾಗ ನೀರಲ್ಲಿ ನೆನೆಸಿಟ್ಟ ಗೇರು ಬೀಜವನ್ನು ಸಹ ಹಾಕಬೇಕು. ನಾನೊಂದು 15ರಷ್ಟು ಗೇರು ಬೀಜ ತಗೊಂಡಿದ್ದೇನೆ. ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಬೇಕು. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಯೂಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಟ್ರೈ ಮಾಡಿ ಇದನ್ನು ಒಂದು ಸಲ.